ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಾಮಾನ್ಯ ಜನ, ಅದರಲ್ಲಿಯೂ ಹೆಣ್ಣುಮಕ್ಕಳು ನಿರ್ಭೀತಿಯಿಂದ ಓಡಾಡುವಂಥ ನಾವು ನೋಡಿದ್ದೇವೆ. ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಾಗ ವಿಧಾನಸೌಧದಿಂದ ಅತ್ಯಂತ ಹತ್ತಿರ ಇರುವಂತ, ವಿಧಾನಸೌಧದಿಂದ ಕೂಗು ಹಕ್ಕಿದಲ್ಲಿ ಕೇಳಿಸ್ತದೆ ಅಥವಾ ಅಲ್ಲಿ ಕೂಗು ವಿಧಾನಸಭೆಗೆ ಕೇಳಿಸುತ್ತೆ. ಇಡೀ ಸರ್ಕಾರ ಇತ್ತು, ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಇದ್ರು. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗಾಂನಲ್ಲಿ ಠಿಕಾಣೆ ಹೊಡೆದಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಥಳಿಸಿ ವಸ್ತ್ರಭಂಗವನ್ನು ಮಾಡಿರುವಂಥದ್ದು ಈ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿಗಳಿಗಿದ್ರೆ ಸಾರ್ವಜನಿಕರು ಈ ಸರ್ಕಾರದ ಮೇಲೆ ನಮ್ಮ ರಕ್ಷಣೆ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಅಲ್ಲಿ ಎಷ್ಟು ಧೈರ್ಯ ಇರ್ಬೋದು ಅವರಿಗೆ. ಸರ್ಕಾರ ಅಲ್ಲೇ ಇದ್ದಾಗ ಈ ಥರ ನಡೀತಿದೆ ಅಂದರೆ, ಮತ್ತು ನಡೆದ ಮೇಲೆ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ. ಹೋಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ರೆ ಇವ್ರ ಕರ್ತವ್ಯ ಮುಗಿತಾ? ಆ ಪ್ರಕರಣದ ಹಿಂದೆ ಏನು ಅರೆಸ್ಟ್ ಆಗಿದ್ದಾರೆ, ಇನ್ನೂ ಕೆಲವು ಜನರು ಕೂಡ ಅರೆಸ್ಟ್ ಆಗಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ತನಿಖೆ ಮಾಡುವಂತ ಇಚ್ಛೆ ಅವ್ರಿಗಿಲ್ಲ. ದಲಿತರ ಬಗ್ಗೆ, SC ST ಜನಾಂಗದ ಬಗ್ಗೆ ಬಹಳಷ್ಟು ಕಾಳಜಿ ತೋರಿಸುವಂತ ಮುಖ್ಯಮಂತ್ರಿಗಳು ಒಬ್ಬ ದಲಿತ ಮಹಿಳೆಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ, ಕ್ರಮ ಇಲ್ಲ. ಮಾಮೂಲಂತೆ ಕ್ರಮ ಮಾಡಿದ್ರು, ಅದು ಪತ್ರಿಕೆಯಲ್ಲಿ ಮತ್ತು ವಿರೋಧ ಪಕ್ಷದವ್ರು ಗಲಾಟೆ ಮಾಡಿದ ಮೇಲೆ ಕೆಲವು ಅರೆಸ್ಟ್ಗಳನ್ನು ಮಾಡಿದ್ರು ಅಷ್ಟೇ. ಹಾವೇರಿಯಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಯಾರು ಕೂಡ ಮುಟ್ಟೋದಿಲ್ಲ ಅನ್ನುವಂಥ ಕೆಲವು ವರ್ಗದ ಕೆಲವು ಜನಗಳಿಗೆ ಅದು ಬಂದ್ಬಿಟ್ಟಿದೆ. ಹಲವಾರು ಕಡೆ ದರೋಡೆ, ಸುಲಿಗೆ ಮಾಡುವ ಜೊತೆಗೆ ನೈತಿಕ ಪೊಲೀಸ್ಗಿರಿಗೆ ಇಳಿದಿದ್ದಾರೆ. ಅಲ್ಲಿ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಅವ್ರು ಬೇಕಾದವರು ಒಂದು ಹೋಟೆಲಲ್ಲಿ ಇದ್ರೆ ಬೇರೆ ಬೇರೆ ಕೊಂದವರು, ಇವರು ಹೋಗಿ ಇವ್ರಿಗೇನು ಸಂಬಂಧನೇ ಇಲ್ಲ, ಇವ್ರ ಜಿಲ್ಲೆಗೂ ಸಂಬಂಧ ಇಲ್ಲ, ಇವ್ರಿಗೂ ಸಂಬಂಧ ಇಲ್ಲ. ಅವರು ಸಿರ್ಸಿಯವರು ಹಾನಗಲ್ಲಲ್ಲಿ ಬಂದು ರೂಮಲ್ಲಿದ್ರು. ಆದರೆ ಅಕ್ಕಿ ಆಲೂರಿನ ಈ ಯುವಕರು ಒಳಗಡೆ ಹೋಗ್ತಾರೆ, ನೂಗ್ತಾರೆ, ಮನ ಬಂದಂತೆ ತಳಿಸ್ತಾರೆ, ಆ ಹೆಣ್ಮಗಳನ್ನು ತಳಿಸ್ತಾರೆ ಮತ್ತು ಅವಳನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ. ಪೊಲೀಸರು ಏನ್ ಮಾಡಿದ್ರು? ಮೊದಲನೇ ದಿವಸ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ, ಕೇವಲ ಅಸಾಲ್ಟ್ ಕೇಸನ್ನು ತಗೊಂಡ್ರು. ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸಿದ್ದೇವೆ, ಅಲ್ಲಿ ಏನಿಲ್ಲ ಅಂದ್ರು. ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ತರ ಆಗೇ ಇಲ್ಲ ಅಂತ ಹಾನಗಲ್ಲಿನ ಪೊಲೀಸರಿಂದ ಹಿಡಿದು ವರಿಷ್ಠ ಪೊಲೀಸರವರೆಗೂ ಇದೇ ಮಾತು. ನಾನು ಫೋನ್ ಮಾಡಿ ಕೇಳಿದಾಗಲೂ ಕೂಡ ಅವರು ಮಂಡವಾದವನ್ನೇ ಮಾಡ್ತಾ ಇದ್ರು. ನಾನು ಆಮೇಲೆ ಡಿಮಾಂಡ್ ಮಾಡಿದೆ, ಅವಳಿಂದ ಒಂದು
ಇನ್ನೊಂದು ಹೇಳಿಕೆಯನ್ನು ತಗೊಂಡು ಮತ್ತೊಮ್ಮೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಅವಳು ವಿಡಿಯೋದಲ್ಲಿ ಹೇಳಿದ್ದಾಳೆ ಗ್ಯಾಂಗ್ ರೇಪ್ ಆಗಿದೆ ಅಂತ, ಇಷ್ಟೇ ಸಾಕು. ಇವತ್ತಿನ ಕಾನೂನಿನಲ್ಲಿ ಒಬ್ಬ ಹೆಣ್ಣುಮಗಳು ನನಗೆ ರೇಪ್ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂದ್ರೆ ವಿಶೇಷವಾಗಿ ಕೂಡಲೇ FIR ದಾಖಲೆ ಆಗಬೇಕು, ಇಂಕ್ವೈರಿ ಆಗಬೇಕು. ಇಂಕ್ವೈರಿ ಸತ್ಯಾಸತ್ಯ ಬರ್ತದೆ. ಆದರೆ ಇವರು ಒಬ್ಬ ಹೆಣ್ಣುಮಗಳು ನನ್ನ ಗ್ಯಾಂಗ್ ರೇಪ್ ಆಗಿದೆ ಅಂದ್ರೂ ಕೂಡ ಆ ಸೆಕ್ಷನ್ ನಲ್ಲಿ FIR ಮಾಡಲಿಲ್ಲ. ಕೇವಲ ಅಸಾಲ್ಟ್ ಸೆಕ್ಷನ್ ನಲ್ಲಿ ಮಾತ್ರ FIR ಮಾಡಿದ್ರು. ಏನು ಉದ್ದೇಶ? ಯಾರನ್ನ ರಕ್ಷಣೆ ಮಾಡಕ್ ಕೊಟ್ಟಿದ್ದೀರಿ? ಇದೇ ಬೇರೆ ಕೋಮ್ನವ್ರು ಏನಾದರೂ ನೈತಿಕಗಿರಿ ಮಾಡಿದ್ರೆ, ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಮೊದಲು ಒಳಗೆ ಹಾಕ್ತಿದ್ರಿ, ಆಮೇಲೆ ವಿಚಾರಣೆ ಮಾಡ್ತಿದ್ರಿ. ಯಾಕೆ ಈ ಒಂದು ಸುಜನ ಪಕ್ಷಪಾತ? ಯಾಕೆ ಈ ಅನ್ಯಾಯ? ಇದರಿಂದ ಯಾರು ಚಿತಾವಣೆ ಇದೆ? ಪೊಲೀಸರ ಮೇಲೆ ಯಾರು ಒತ್ತಡ ಇದೆ? ಮತ್ತು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮೊದಲನೇ ದಿವಸ ಏನು ಹೇಳಿದ್ರು, ಅದೆಲ್ಲ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಿ, ಅವರೆಲ್ಲ ಮಾಡ್ತಾ ಇರ್ತಾರೆ ಅಂತ. ನಾನು ಕೇಳ್ತೀನಿ ಹೋಮ್ ಮಿನಿಸ್ಟರ್ಗೆ, ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ನು ಆ ಹೆಣ್ಮಗಳು ನನ್ನ ಗ್ಯಾಂಗ್ ರೇಪ್ ಆಗಿದೆ ಅಂದರೆ ಅಸಾಲ್ಟ್ ಸೆಕ್ಷನಲ್ಲಿ ಬುಕ್ ಮಾಡಿದೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಇದೇನಾ ನೀವು ಮಹಿಳೆಯ ರಕ್ಷಣೆ ಮಾಡುವಂಥದ್ದು? ವಿಶೇಷವಾಗಿ ನಿಮ್ಮ ಕಾಜಿ ಅಲ್ಲಿ ದಲಿತರ ಬಗ್ಗೆ ಕಾಜಿ ಇರುವಂಥ ದಲಿತರ ಮೇಲೆ ಅನ್ಯಾಯ ಆಗಿದೆ ಮಾತಾಡೋದಿಲ್ಲ. ಇಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ. ನೀವು ಅಲ್ಪಸಂಖ್ಯಾತರ ರಕ್ಷಕರು, ಇಡೀ ಅಲ್ಪಸಂಖ್ಯಾತರನ್ನು ನಾವೇ ರಕ್ಷಣೆ ಮಾಡೋದು ಮತ್ತಾರಿಲ್ಲ ಅನ್ನುವಂತ ಬಿಂಬಿಸುವಂತವ್ರು. ಇಲ್ಲಿ ಅಲ್ಪಸಂಖ್ಯಾತ ಮಹಿಳೆಯನ್ನು ರಕ್ಷಣೆ ಮಾಡುವಂತ ಮನಸ್ಸು ನಿಮ್ಗಿಲ್ಲ. ಏನ್ ತೋರಿಸ್ತಿದೆ ಇದು? ಅಂದ್ರೆ ನಿಮ್ ನಿಜವಾಗ್ಲೂ ಕೂಡ ಈ ಸಮುದಾಯದ ಕಾಳಜಿ ಇಲ್ಲ, ಆ ಹೆಣ್ಮಕ್ಳ ಕಾಳಜಿ ಇಲ್ಲ. ಯಾರು ಪ್ರಭಾವಿಗಳಿರ್ತಾರೆ, ಯಾರು ನಿಮಗೆ ಮತ ಹಾಕಿಸುವಂತ ಕೆಲಸವನ್ನ ಮಾಡ್ತಾರೆ, ಅವ್ರ ಬಗ್ಗೆ ಅಷ್ಟೇ ನಿಮ್ಮ ರಕ್ಷಣೆ ಇದೆಯಾ? ಆದ್ರಿಂದ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ ಜೊತೆಗೆ ಹೆಣ್ಮಕ್ಳ ಸುರಕ್ಷತೆ ಇಲ್ಲ. ಮತ್ತು ಯಾವುದೇ ವರ್ಗದ ಹೆಣ್ಮಗಳಿರ್ಬೋದು, ಅದು ದಲಿತ ವರ್ಗಕ್ಕೆ ಸೇರಿದಿರ್ಬೋದು, ಅಲ್ಪಸಂಖ್ಯಾತ ಸೇರಿರ್ಬೋದು, ಯಾವುದೇ ವರ್ಗದ ಹೆಣ್ಮಗಳು ಕೂಡ ಇವತ್ತು ಇಲ್ಲಿ ರಕ್ಷಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಒಂದು ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗಳು ಕಲೆಕ್ಷನ್ಗಳು ಅಡ್ಡಾಗಿದಾಗ ಏನಾದರೂ ಜಗಳ ಆದರೆ ಅಲ್ಲಿ ರಾಜಿ ಪಂಚಾಯಿತಿ ಮಾಡಿ ಹಣ ವಸೂಲು ಮಾಡುವಂತ ವ್ಯವಸ್ಥೆ ಇವತ್ತಾಗಿದೆ. ಮತ್ತು ಕೆಲವು ಕಡೆ ಅಂತೂ ಓಪನ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಾವು ಮೇಲೆ ಎಲ್ಲ ದುಡ್ಡು ಕೊಟ್ಟು ಬಂದಿದ್ದೇವೆ, ಹಂಗೆ ಬರೋಕ್ಕಾಗಲ್ಲ, ನಮ್ಗೆ ಈ ತರ ಆದರೆ ನಮ್ದು ಹಾಕಿರೋ ಬಂಡವಾಳ ಬರೋಲ್ಲ, ನೀವು ಕ್ಲಬ್ಗಳನ್ನು ಚಾಲೂ ಮಾಡಿ, ನೀವು ಇಲ್ಲಿಗಲ್ ಆಗಿ ಸರಾಯಿ ಮಾಡೋದನ್ನ ಚಾಲೂ ಮಾಡಿ ಅಂತ ಅವರೇ ಪ್ರೋತ್ಸಾಹ ಕೊಡುವಂತ ಕೆಲವು ಪ್ರಕರಣಗಳು ಕೂಡ ಇವತ್ತು ಬಂದಿದ್ದಾವೆ. ರೂಲ್ ಆಫ್ ಲಾ ಈ ರಾಜ್ಯದಲ್ಲಿ ಇಲ್ಲ. ಆದ್ರಿಂದ ಇದೊಂದು ರೀತಿಯಲ್ಲಿ ರೂಲ್ ಆಫ್ ಲಾ ಇಲ್ಲ ಅಂದ್ರೆ ಮತ್ತೆ ಯಾವ ರಾಜ್ಯ ಇರ್ತದೆ? ಇದೊಂದು ಜಂಗಲ್ ರಾಜ್ಯ ಆಗಿದೆ. ವಿರೋಧ ಪಕ್ಷಗಳು ಈ ಮಾತುಗಳನ್ನು ಎತ್ತಿದ್ರೆ ಯಾರು ಎತ್ತಿ ಹೋರಾಟ ಮಾಡ್ತಾರೆ ಅವ್ರ ಮೇಲಿನ ಕೇಸ್ ಹಾಕ್ತೀರಿ. ಹುಬ್ಬಳ್ಳಿಯ ಪ್ರಕರಣ ಸಾಕ್ಷಿ ಇದೆ. ಅದಕ್ಕೆ ಪೂಜಾರಿನ ತಂದು ಒಳಗಡೆ ಹಾಕಿದ್ರಿ. ಅದನ್ನ ಪ್ರಶ್ನೆ ಮಾಡಿದ ವಿರೋಧ ಪಕ್ಷ ಬಿಜೆಪಿ ನಾಯಕರಿಗೆ, ವಿರೋಧ ಪಕ್ಷ ನಾಯಕರ ಸಮೇತವಾಗಿ ಅರೆಸ್ಟ್ ಮಾಡ್ತೀರಿ, ಅವ್ರ ಮೇಲೆ ಕೇಸ್ ಹಾಕಿದಿರಿ. ನ್ಯಾಯ ಕೇಳಿದರೆ ಕೇಸ್ ಹಾಕ್ತೀರಿ. ಅನ್ಯಾಯ ಮಾಡಿದವ್ರನ್ನ ಇವತ್ತು ಆರಾಮಾಗಿ ನಿರ್ಬೇಡೆಯಿಂದ ನಿರ್ಭೀತಿಯಿಂದ ತಿರುಗಾಡೋದಕ್ಕೆ ಬಿಟ್ಟಿದ್ದೀರಿ. ಅತ್ಯಂತ ಒಳ್ಳೆ ಹೆಸರಿರುವಂಥ ಕರ್ನಾಟಕ, ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದ್ದಂಥ ಕರ್ನಾಟಕವನ್ನ ತಮ್ಮ ರಾಜಕಾರಣಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಇರೋದ್ರಿಂದ ಇವತ್ತು ಎಲ್ಲಾ ತನಿಖೆಗಳು ಕೂಡ ಆ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಕೋಲಾರದ್ದು ಕೂಡ ಒಂದು ಪ್ರಕರಣ ಆಗಿದೆ. ಅಪ್ರಾಪ್ತ ಬಾಲಕಿಯನ್ನು ಉಸಲಾಯಿಸಿ 5 ಜನರಿಂದ ಅತ್ಯಾಚಾರ. ಕಳೆದ 1 ವರ್ಷದಿಂದ ಗ್ರಾಮದ ಯುವಕರು ಅತ್ಯಾಚಾರ ಕೋಲಾರ ಜಿಲ್ಲೆಯ KGF ತಾಲೂಕಾ ಬೇತಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 5 ಜನ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸಂತ್ರಸ್ತೆ ಬಾಲಿಕೆ KGF ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ತಾಯಿ ದೂರಿನ ಮೇಲೆ ಈಗ ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸೊ ಈ ಥರ ಹಲವಾರು ಕೇಸುಗಳಿದ್ದಾವೆ. ಈಗೇನೋ ಹಾವೇರಿಯಲ್ಲಿ ಈ ಗ್ಯಾಂಗ್ ಇದೆಯಲ್ಲ, ಇದು ಮೊದಲನೇ ಕೇಸ್ ಅಲ್ಲ. ಈಗಾಗಲೇ ಇನ್ನೊಂದು ಕೇಸು ಕೂಡ, ಅದು ಅಲ್ಪಸಂಖ್ಯಾತ ಮಹಿಳೆ ಮೇಲೇ ಅವ್ರು ದಬ್ಬಾಳಿಕೆ ಮಾಡಿರುವಂಥ ಕೇಸ್ ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಆ ಜಿಲ್ಲೆಯ ಪೊಲೀಸರಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗುವುದಿಲ್ಲ, ಆ ಕೇಸು ಸರಿಯಾಗಿ ತನಿಖೆ ಆಗೋದಿಲ್ಲ. ಆದ್ದರಿಂದ ಒಂದು ಹೈ ಲೆವೆಲ್ SIT ಮಾಡಬೇಕು, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಅದಕ್ಕೆ ನೇಮಿಸಬೇಕು ಮತ್ತು ಟೈಮ್ ಬೌಂಡ್ ಆಗಿ ಎಂಕ್ವೈರಿಯನ್ನು ಮಾಡಿ ಚಾರ್ಜ್ ಶೀಟನ್ನು ಹಾಕಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಪೋಕ್ಸೋ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೋಬೇಕು. ನಾವು ಸರ್ಕಾರ ಯಾವ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅದರ ಪ್ರಕಾರ ಪೊಲೀಸರು ಕೂಡ ಮಾಡ್ತಾರೆ. ಚಿಕ್ಕಮಗಳೂರಿನಲ್ಲಿ ಆದಂಥ ಪ್ರಕರಣದಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ನಾವು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ಸರ್ಕಾರ ಅವಾಗ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟ ಮೇಲೆ ಅವನಿಗೆ ಮರಣದಂಡನೆ ವಿಧಿಸಿತ್ತು. ಅವ್ರು ಅಪೀಲ್ ಹೋಗಿದ್ದಾರೆ, ಅದು ಬೇರೆ ವಿಚಾರ. ಅಂದರೆ ಒಂದು ಸರ್ಕಾರ ಮನಸ್ಸು ಮಾಡಿದರೆ ಮಾಡೋಕ್ಕೆ ಸಾಧ್ಯ ಇದೆ. ಆ ಮನಸ್ಸು ಈ ಸರ್ಕಾರಕ್ಕೆ ಇದೆಯಾ? ಅಲ್ಪರನ್ನ ರಕ್ಷಣೆ ಮಾಡುವಂಥದ್ದು, ದುಷ್ಟರನ್ನ ಶಿಕ್ಷೆ ಮಾಡುವಂಥ ಮನಸ್ಥಿತಿ ಸರ್ಕಾರಕ್ಕೆ ಇದೆ ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಕೂಡಲೇ SIT ಮಾಡಿ ಆ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ.